ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಾರಿ ಬಿತ್ತುವನ ಸಮಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾನೆ. ಈ ದಿನ ದೇವರಾತ್ಮನು ನಮ್ಮ ಜೊತೆ ಮಾತನಾಡುವಂಥ ಮಾತು ಯಾವುದು, ಅಥವಾ ನಮ್ಮ ಹೃದಯ ಭೂಮಿಯಲ್ಲಿ ಬಿತ್ತುವಂಥ ಬೀಜ, ವಾಕ್ಯದ ಬೀಜ ಯಾವುದು? ಇತ್ತೀಚಿನ ದಿನಮಾನಗಳಲ್ಲಿ ಸಭೆಗಳಲ್ಲಿ ನಮ್ಮಲ್ಲಿ ಅನೇಕ ಕುಟುಂಬಗಳು ಎದುರಿಸುವಂಥ ಒಂದು ಸಮಸ್ಯೆ ಏನು ಅಂತಂದರೆ, ಮಕ್ಕಳು ಕೈಗೆ ಸಿಗ್ತಿಲ್ಲ, ಮಕ್ಕಳು ಹದ್ದು ಮೀರಿದ್ದಾರೆ, ಹತೋಟಿಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅವರು? ಕ್ರೈಸ್ತ ಕುಟುಂಬದಲ್ಲಿರುವಂಥ ಅನೇಕ ಮಕ್ಕಳು ನಿಜವಾಗ್ಲೂ ಕೂಡ ಆತ್ಮೀಯ ಹೋರಾಟ ಜೀವಿತದಲ್ಲಿ ಕೆಲವರು ಬಿದ್ದೋಗ್ತಾರೆ. ತಂದೆ ತಾಯಿ ತುಂಬ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಮಕ್ಕಳು ಬಿದ್ದೋಗ್ತಾರೆ. ಸಭೆಗೂ ಬರ್ತಾ ಇರ್ತಾರೆ, ಆದರೆ ಜೀವನದಲ್ಲಿ ಯಾವುದಾದ್ರೂ ಒಂದು ಹೋರಾಟ ಬಂದಾಗ ಎದುರಿಸೋಕ್ಕಾಗಲ್ಲ, ಯೌವನದಲ್ಲಿ ಬಿದ್ದೋಗ್ತಾರೆ. ನಂತರ ಜೀವಿತದಲ್ಲಿ ಎದುರಾಗುವಂಥ ಸಮಸ್ಯೆಗಳಿಗೆ ಅವನ್ನ ಎದುರಿಸಿ ಜಯಿಸೋಕ್ಕಾಗಲಾರ್ದಂತೆ ಮಕ್ಕಳು ಶರಣಾಗತರಾಗ್ತಾರೆ. ಏನು ಕಾರಣ? ಕ್ರೈಸ್ತ ಕುಟುಂಬದಲ್ಲಿರುವಂಥ ದೇವ ಮಕ್ಕಳು ಆತ್ಮೀಕವಾಗಿ ಸೋತೋಗುವುದಕ್ಕೆ ಕಾರಣ ಏನು? ತಂದೆ ತಾಯಿಗಳಂತೆ ಮಕ್ಕಳು ಕೂಡ ಆತ್ಮೀಕವಾಗಿ ಬೆಳೆದು ನಿಲ್ತಾರಂತ ನಾವು ಆಲೋಚನೆ ಮಾಡ್ತಾ ಇರ್ತವೆ. ಈವನ್ ಸೇವಕರ ಕುಟುಂಬಗಳಲ್ಲಿ ಕೂಡ ಸೇವಕರಿದ್ದ ಹಾಗೆ ತಮ್ಮ ಮಕ್ಕಳು ಕೂಡ ಆತ್ಮೀಕವಾಗಿ ಬೆಳೆದು ನಿಲ್ತಾರಂತ ಆಲೋಚನೆ ಮಾಡ್ತಾ ಇರುವಾಗಲೇ ಒಂದು ರಾಂಗ್ ಡೈರೆಕ್ಷನ್ ಬಂದಿರುತ್ತೆ ಮಕ್ಕಳಿಂದ. ಏನು ಕಾರಣ ಅದು? ಯೆಹೋಶುವನ ಗ್ರಂಥ 4ನೇ ಅಧ್ಯಾಯ 4 ಮತ್ತು 5ನೇ ವಚನ. ಆಗ ಯೆಹೋಶುವನು ತಾನು ಇಸ್ರಾಯೇಲ್ಯರೊಳಗಿಂದ ಕುಲಕ್ಕೆ ಒಬ್ಬನಂತೆ ಆರಿಸಿಕೊಂಡ 12 ಮಂದಿಯನ್ನು ಕರೆದು ಅವರಿಗೆ, ನೀವು ನಿಮ್ಮ ದೇವರಾದ ಯೆಹೋವನ ಮಂಜೂಷದ ಮುಂದಾಗಿ ಯೊರ್ದಾನಿನ ಮಧ್ಯಕ್ಕೆ ಹೋಗಿ ಇಸ್ರಾಯೇಲ್ ಕುಲಗಳ ಸಂಖ್ಯೆಗೆ ಸರಿಯಾಗುವಂತೆ ಪ್ರತಿಯೊಬ್ಬನು ಒಂದೊಂದು ಕಲ್ಲನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬನ್ನಿರಿ. ಅವು ನಿಮ್ಮ ಮಧ್ಯದಲ್ಲಿ ಗುರುತಾಗಿರುವವು. ಮುಂದಣ ಕಾಲದಲ್ಲಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ, ಮುಂದಣ ಕಾಲದಲ್ಲಿ ನಿಮ್ಮ ಮಕ್ಕಳು ಈ ಕಲ್ಲುಗಳು ಏನು ಸೂಚಿಸುತ್ತವೆಂದು ನಿಮ್ಮನ್ನು ಕೇಳುವಾಗ ನೀವು ಅವರಿಗೆ, ಯೆಹೋವನ ಒಡಂಬಡಿಕೆಯ ಮಂಜೂಷವು ಯೊರ್ದಾನನ್ನು ದಾಟುವಾಗ ಅದರ ಮುಂದೆ ಯೊರ್ದಾನಿನ ನೀರು ನಿಂತು ಹೋಯಿತೆಂದು ಹೇಳಿರಿ. ಇಲ್ಲಿ ಏನು ನಡೀತಾ ಇದೆ ಅಂತಂದರೆ, ಯೆಹೋಶುವನು ಯೊರ್ದಾನು ನದಿಯನ್ನು ದಾಟುವಾಗ ದೇವರು ಕೊಟ್ಟಂಥ ಆಜ್ಞೆ ಏನು ಅಂತಂದರೆ, ಯೆಹೋಶುವ 12 ಕುಲಗಳಿಗೆ ತಕ್ಕಂತೆ ಒಂದೊಂದು ಕುಲದವರು ಕೂಡ ಒಂದೊಂದು ಕಲ್ಲನ್ನು ಹೆಗಲ ಮೇಲೆ ಹೊತ್ಕೊಂಡು ಯಾರು ಹೊರಗಡೆ ಬಂದ ನಂತರ ಒಬ್ಬೊಬ್ಬ ನಾಡ್ಸ್ಕೊ, 12 ಕುಲದಲ್ಲಿ ಒಬ್ಬೊಬ್ಬ ನಾಡ್ಸ್ಕೊ, ಒಬ್ಬೊಬ್ಬನು ಆ ನದಿ ದಾಟುವಾಗ ನದಿಯಲ್ಲಿರುವಂಥ ಒಂದು ಕಲ್ಲನ್ನು ಹೆಗಲ ಮೇಲೆ ಹೊತ್ಕೊಂಬಂದು ಹೊರಗಡೆ ಬರಲಿ. ನದಿ ದಾಟಿದ ನಂತರ ಆ 12 ಕಲ್ಲುಗಳನ್ನು ಅಲ್ಲಿ ಉಣ್ರಿ. ಯಾಕೆ ಅಂತಂದ್ರೆ, ಅವು ನಿಮ್ಮ ಮಧ್ಯದಲ್ಲಿ ಒಂದು ಅದ್ಭುತ ಕಾರ್ಯಕ್ಕೆ ಅಥವಾ ಸೂಚಕ ಕಾರ್ಯಕ್ಕೆ ಒಂದು ಸೂಚನೆಗಳಾಗಿರ್ತವೆ, ಗುರುತುಗಳಾಗಿರ್ತವೆ. ಹಾಗೇನೆ ಯೆಹೋಶುವನು 12 ಕುಲದಿಂದ ಒಬ್ಬೊಬ್ಬರನ್ನು ಆಯ್ಕೆ ಮಾಡಿಕೊಂಡಾಗ ಅವರು 12 ಕಲ್ಲುಗಳನ್ನು ಹೊತ್ಕೊಂಬಂದರು. ಮಂಜೂಷ ನೀರಲ್ಲಿ ನಿಂತಿತ್ತು, ಆ ನದಿ 2 ಭಾಗವಾಯಿತು. ನಂತರ ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಹೊರಗಡೆ ಉಣಿದ್ರು. ಇದು ಗೊತ್ತಿರೋ ವಿಷಯ. ಆದರೆ ಇಲ್ಲಿ ವಿಷಯ ಏನು ಅಂತಂದ್ರೆ, ಮುಂದಣ ಕಾಲದಲ್ಲಿ ನಿಮ್ಮ ಮಕ್ಕಳು ಈ ಕಲ್ಲುಗಳು ಏನು ಸೂಚಿಸುತ್ತವೆ ಎಂದು ನಿಮ್ಮನ್ನು ಕೇಳುವಾಗ, ಕೇರ್ಫುಲ್, ನಿಮ್ಮ ಮಕ್ಕಳು ಏನಿದ್ದಾರೆ ತಾನೇ, ಮುಂದಣ ಲೋಕದಲ್ಲಿ ಇವರು ಪ್ರಶ್ನೆ ಮಾಡುವಂಥ ಸ್ವಭಾವದವರಾಗಿರ್ತಾರೆ ಮಕ್ಕಳು. ಇದೇನು, ಅದೇನು, ಇದು ಯಾಕೆ ಹಿಂಗೆ ಎಲ್ಲ ಕೇಳ್ತಾರೆ. ದೇವ್ರು ಹೇಳ್ತಾನೆ, ಯೆಹೋಶುವ ಮುಂದೊಂದಿನ ಈ ಕಲ್ಲುಗಳನ್ನು ಯಾಕೆ ಉಣಿಸಿದ್ದಾರೆ ಅಂತ ನಿಮ್ಮ ಮಕ್ಕಳು ಕೇಳುವಾಗ ಹೇಳ್ರಿ, ಯೊರ್ದಾನು ನದಿಯನ್ನು ದೇವರಾತ್ಮನೇ ಅಂದರೆ ದೇವರ ಮಂಜೂಷದ ಶಕ್ತಿ 2 ಭಾಗವಾಗಿ ಮಾಡಿತು. ಸುಗ್ಗಿ ಕಾಲದಲ್ಲಿ ದಡಮೀರಿ ಹರಿಯುವಂಥ ಈ ಮಂಜೂಷದ ಶಕ್ತಿಯಿಂದಾಗಿ ಆ ದಡಮೀರಿ ಹರಿಯುವಂಥ ನದಿ 2 ಭಾಗವಾಯಿತು. ಹೇಳ್ರಿ, ಅದ್ಭುತಗಳನ್ನು ಮಾಡಿದನು ಯೆಹೋವ ದೇವರು. ಇಲ್ಲಿ ವಿಷಯ ಏನು ಅಂತಂದ್ರೆ, ಮಕ್ಕಳು ಕೇಳ್ತಾರೆ, ನಂತರ ನಾವು ಹೇಳಬೇಕು. ಇದು ವಿಷಯ. ಇವತ್ತು ಯಾಕೆ ನಮ್ಮ ಮಕ್ಕಳು ಆತ್ಮೀಕವಾಗಿ ಬಿದ್ದೋಗ್ತಾ ಇದ್ದಾರೆ ಅಂತಂದ್ರೆ, ಅವರು ಕೇಳ್ತಾರೆ, ನಾವು ಹೇಳ್ತೇವೆ.
ಅಲ್ಲಿ ವಾಕ್ಯದಲ್ಲಿ, ಯೆಹೋಶುವನ ಗ್ರಂಥದಲ್ಲಿ. ಆದರೆ ಅವರು ಕೇಳೋದಕ್ಕಿಂತ ಮುಂಚೆ ನಾವು ಹೇಳುವಂಥದ್ದು ದೇವರು ನಮ್ಮಿಂದ ಆಶಿಸುವಂಥ ವಿಷಯ. ಓದಿ ಕೀರ್ತನೆಗಳು 44ನೇ ಕೀರ್ತನೆ. ದೇವರೇ, ಪೂರ್ವಕಾಲದಲ್ಲಿ ನಮ್ಮ ಪಿತೃಗಳ ದಿನದಲ್ಲಿ ನೀನು ನಡೆಸಿದ ಮಹತ್ ಕಾರ್ಯಗಳ ವಿಷಯವನ್ನು ಕೇಳಿದ್ದೇವೆ. ಕೇಳ್ಬೇಕು ಚೆನ್ನಾಗಿ. ಪೂರ್ವಕಾಲದಲ್ಲಿ ನಮ್ಮ ಪಿತೃಗಳ ದಿನದಲ್ಲಿ ನೀನು ನಡೆಸಿದ ಮಹತ್ ಕಾರ್ಯಗಳ ವಿಷಯವನ್ನು ಕೇಳಿದ್ದೇವೆ, ಅವರೇ ನಮಗೆ ತಿಳಿಸಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಯೆಹೋಶುವನಿಗೆ ಹೇಳ್ತಾರೆ, ಮುಂದೊಂದಿನ ನಿಮ್ಮ ಮಕ್ಕಳು ಕೇಳ್ತಾರೆ, ಇದೇನು, ಇದಾಕೆ, ಇದೆಂಗೆ, ಇದೇನು ಧರ್ಮಶಾಸ್ತ್ರ, ಯಾಕೆ ಓದಬೇಕು, ಯಾಕೆ ಬಿಡಬೇಕು ಅಂತೇಳಿ. ಬಟ್ ಆದರೆ ಆ ಪೂರ್ವಜರು, ನಮ್ಮ ಪಿತೃಗಳಾಗಿರುವಂತಹ ಇಸ್ರಾಯೇಲರು, ನಮ್ಮ ಮೂಲ ಪಿತೃಗಳು ಏನ್ ಮಾಡಿದ್ರಂತ ವಾಕ್ಯದಲ್ಲಿ ಬರ್ದಿದಂದ್ರೆ, ಅವರೇ ನಮಗೆ ತಿಳಿಸಿದರು. ಬ್ರದರ್ ಅಂಡ್ ಸಿಸ್ಟರ್, ಲಿಸನ್ ಕೇರ್ಫುಲಿ. ಇವತ್ತು ಅನೇಕ ಕ್ರೈಸ್ತ ಕುಟುಂಬಗಳಲ್ಲಿ ಮಕ್ಕಳುಗಳಿಗೆ ಯೇಸು ಸ್ವಾಮಿ ಯಾರೋ ಗೊತ್ತಿಲ್ಲ. ಯೇಸು ಸ್ವಾಮಿ ಯಾರೋ ಗೊತ್ತಿಲ್ಲ, ಯಾಕೆ ಬಂದೋ ಗೊತ್ತಿಲ್ಲ. ಈವನ್ ಪಾಸ್ಟರ್ಸ್ ಮಕ್ಕಳುಗಳು ಕೂಡ ಯೇಸು ಸ್ವಾಮಿ ಯಾಕೆ ಬಂದು, ದೀಕ್ಷಾ ಸ್ನಾನ ಅಂದ್ರೆ ಏನು, ಪರಿಶುದ್ಧತೆ ಬಗ್ಗೆ ವಿಷಯಗಳೇನು, ಆಲಯ ಅಂದ್ರೆ ಏನು, ನೋ. ಕ್ರೈಸ್ತತ್ವ ಅಂದ್ರೆ 4 ಹಾಡು ಹೇಳ್ಕೊಡೋದಲ್ಲ ಮಕ್ಕಳಿಗೆ, ಕೀಬೋರ್ಡ್ ಕಲಿಸೋದಲ್ಲ. ನನ್ನ ಯೇಸು 2000 ವರ್ಷಗಳಿಂದ ಈ ಲೋಕಕ್ಕೆ ಯಾಕೆ ಬಂದು, ಆತನು ಯಾಕೆ ಪ್ರಾಣ ಕೊಟ್ಟು, ರಕ್ತ ಚೆಲ್ಲಿ ಪ್ರಾಣ ಕೊಡುವಂತ ಅವಶ್ಯಕತೆ ಇತ್ತು, ನಾವು ಯಾಕೆ ಯೇಸು ಕ್ರಿಸ್ತನ್ ನಂಬಿದ್ದೇವೆ, ನಾವು ಯೇಸು ಕ್ರಿಸ್ತನ್ ನಂಬೋದಕ್ಕೆ ಕಾರಣ ಏನು, ನಮ್ಮ ಮಕ್ಕಳಿಗೆ ಪ್ರಾರಂಭದಲ್ಲಿ ಹೇಳ್ತಾ ಬರ್ಬೇಕು ಅವನ್ನ. ಯೆಹೋಶುವ ಮುಂದೊಂದು ದಿನ ಈ ಕಲ್ಲುಗಳು ಯಾಕೆ ಉಣಿಸಿದಾರಂತೆ ಜನ ಅಂದ್ರೆ ಮಕ್ಕಳು ಕೇಳ್ತಾರೆ, ಮಕ್ಕಳು ಕೇಳೋ ಸ್ವಭಾವ ನೋಡಿ. ಇವತ್ತು ಅನೇಕ ಮಕ್ಕಳು ಅವ್ರ ಅಪ್ಪ ಅಮ್ಮನ ಎಷ್ಟು ಸತಾಯಿಸ್ತಿರ್ತಾರಂದ್ರೆ, ಅಪ್ಪ ಇದ್ಯಾಕೆ ಬೆಳ್ಳಗೈತೆ, ಇದ್ಯಾಕೆ ಕರ್ರಗೈತೆ, ಕೇಳಿದ್ರೆ ಅಪ್ಪ ನೀನ್ಯಾಕೆ ಕರ್ರಗೈತಿ ಅಂತ ಕೂಡ ಕೇಳಿರ್ತಾರೆ. ಯಾಕಂತಂದ್ರೆ ಏನ್ ಮಾಡ್ಲಪ್ಪ, ನಮ್ಮ ಡ್ಯಾಡಿ ಕರ್ರಗಿದೆ, ಅಂದ್ರೆ ಹುಡುಗರು ಚಿತ್ರ ಸ್ವಭಾವ. ಮಮ್ಮಿ ನೀನ್ಯಾಕೆ ಬೆಳ್ಳಗೈದಿ, ನೀನ್ಯಾಕೆ ಕರ್ರಗೈದಿ, ನೀನ್ಯಾಕೆ, ನಮ್ದು ಯಾಕೆ ಬೈಕ್ ಹಿಂಗೈತೆ, ನಮ್ಮನೆ ಯಾಕೆ ಹಿಂಗೈತೆ, ನಾವ್ಯಾಕೆ ಚರ್ಚಿಗೆ ಹೋಗ್ತೀವಿ. ಅವ್ರು ಕೇಳೋರಿಗೆಲ್ಲ ನೀನು ಹೇಳ್ಬೇಕು, ನಾವು ಯೇಸು ಕ್ರಿಸ್ತನನ್ನು ನಂಬಿದ್ದೇವೆ. ಯಾಕೆ ಯೇಸು ಕ್ರಿಸ್ತನನ್ನು ನಂಬಿದ್ದೇವಂದ್ರೆ, ನಮ್ಮ ಬದುಕುಗಳು ಈ ಲೋಕದ ಮಲಿನತ್ವದಲ್ಲಿ ಹಾಳಾಗಿ ಹೋಗಿದ್ವು. ಯೇಸು ಕ್ರಿಸ್ತ ನಮ್ಮನ್ನು ರಕ್ಷಿಸಿದನು. ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಮನುಷ್ಯರ ಪಾಪಗಳನ್ನು ಅಳಿಸುವುದಕ್ಕಾಗಿ ಶಿಲುಬೆ ಮೇಲೆ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟಂತ ದೇವರು, ಮನುಷ್ಯರನ್ನ ನಿತ್ಯತ್ವಕ್ಕೆ ನಡೆಸುವಂತ ಏಕೈಕ ಮಾರ್ಗ. ದೇವಾಲಯ ಆತನ ಪರಿಶುದ್ಧವಾದ ಸ್ಥಳ, ಸೇವಕರು ಆತನ ಪ್ರತಿನಿಧಿಗಳು, ಸತ್ಯವೇದ ಆತನು ಉಸಿರಿದಂತ ಅಥವಾ ನುಡಿದಂತ ಮಾತುಗಳು, ಇವೆಲ್ಲ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು, ಕೇಳೋವರಿಗೆಲ್ಲ. ಯಾವಾಗ ನಮ್ಮ ಮಕ್ಕಳುಗಳಿಗೆ ನಾವು ಏನ್ ಮಾಡ್ತಾ ಇದ್ದೇವೆ, ನಾವು ಏನಾಗಿದ್ದೇವೆ, ಯಾಕೆ ಹೀಗಿದ್ದೇವೆ ಅನ್ನುವಂಥ ವಿಷಯಗಳನ್ನ ಅಥವಾ ದೇವರು ಮಾಡಿರುವಂಥ ಅದ್ಭುತಗಳನ್ನು ನಮ್ಮ ಮಕ್ಕಳಲ್ಲಿ ನಾವು ಹೇಳ್ತಾ ಹೋಗ್ತೇವೋ, ಮಕ್ಕಳು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತ್ಕೊಳ್ತಾರೆ. ಇಲ್ಲಿ ವಾಕ್ಯ ಎಷ್ಟು ಸುಂದರವಾಗಿದೆ ನೋಡಿ. ದೇವರೇ, 44ನೇ ಕೀರ್ತನೆ. ದೇವರೇ, ಪೂರ್ವ ಕಾಲದಲ್ಲಿ ನಮ್ಮ ಪಿತೃಗಳ ದಿನದಲ್ಲಿ ನೀನು ನಡೆಸಿದ ಮಹತ್ ಕಾರ್ಯಗಳ ವಿಷಯವನ್ನು ಕೇಳಿದ್ದೇವೆ, ಅವರೇ ನಮಗೆ ತಿಳಿಸಿದಿರೋದು. ಪ್ರೀತಿಯ ತಂದೆ ತಾಯಿಗಳಿಗೆ ದೇವರಾತ್ಮನು ನಮ್ಮೆಲ್ಲರ ಜೊತೆ ಮಾತಾಡೋ ವಿಷಯ ಏನು ಅಂತಂದ್ರೆ, ನಿಮ್ಮ ಮಕ್ಕಳು ಫ್ರೀ ಇದ್ದಾಗೆಲ್ಲ ಬೇರೆ ಬೇರೆ ವಿಷಯಗಳನ್ನು ಕಲಿಸ್ಕೊಡ್ತೀರಾ. ಟ್ಯೂಷನ್ ಹೇಳ್ಕೊಡ್ತವೆ, ಗಿಟಾರ್ ಹೇಳ್ಕೊಡ್ತವೆ, ಕೀಬೋರ್ಡ್ ಹೇಳ್ಕೊಡ್ತವೆ, ನಂತರ ಹಾಡೋದು ಹೇಳ್ಕೊಡ್ತವೆ, ನಾನು ಕೂಡ ಹೇಳ್ಕೊಡ್ತೇನೆ. ಬಟ್ ಆದ್ರೆ ಅವೆಲ್ಲವುಗಳ ಜೊತೆಗೆ ದೇವರು ನಮ್ಮಿಂದ ಆಶಿಸುವಂಥ ವಿಷಯ ಏನು ಅಂತಂದರೆ, ನಾನು ಯಾರು, ಈ ಕಲ್ಲುಗಳು ಯಾಕಿದ್ದಾವೆ ಅಂತ ಅದನ್ನ ಹೇಗೆ ತಾನೇ ಯೆಹೋಶುವನು ಉತ್ತರ ಕೊಡಬೇಕಾಗಿತ್ತೋ, ನಮ್ಮ ಪೂರ್ವಜರು ಉತ್ತರ ಕೊಡಬೇಕಾಗಿತ್ತೋ, ಅವ್ರು ಕೇಳೋದಕ್ಕಿಂತ ಮುಂಚೆ ನಾವು ಯಾರಾಗಿದ್ದೆವು, ನಮ್ಮ ಕುಟುಂಬ ಹೇಗಿತ್ತು, ನಾವು ಯಾಕೆ ಯೇಸು ಸ್ವಾಮಿ ನಂಬಿದ್ದೇವೆ, ಯೇಸು ಕ್ರಿಸ್ತನಲ್ಲಿರುವಂಥ ವಿಶೇಷತೆ ಏನು, ಆತನು ಯಾಕೆ ರಕ್ತ ಚೆಲ್ಲಿದ್ನು, ಪ್ರಾಣ ಕೊಟ್ಟನು, ಸಭೆ ಅಂದ್ರೇನು, ಸೇವಕರುಗಳಂದ್ರೇನು, ಇವತ್ತು ನಾವು ಹೇಗೆ ಸಾಗಬೇಕು, ಈ ಲೋಕ ಅಂದ್ರೇನು, ಲೋಕದಲ್ಲಿ ವಿಷಯಗಳೇನು, ಮಲಿನತ್ವ ಹೆಂಗಿದೆ, ನಾವು ಹೆಂಗೆ ಸಿಕ್ಕಾಕೋಬಾರ್ದು, ಎಲ್ಲ ವಿಷಯಗಳನ್ನು ನಾವು ನಮ್ಮ ಮಕ್ಕಳಿಗೆ ಮನೆಯಲ್ಲಿ ಬೋಧನೆ ಮಾಡೋದನ್ನು ಕೇಳಬೇಕು. ವಾಕ್ಯದಲ್ಲಿ ಹೀಗೆ ಬರೆದಿದೆ, ಮುಂದೊಂದು ದಿನ ಅವರು ಕೇಳ್ತಾರೆ. ನೀನು ಸರಿಯಾದ ಉತ್ತರವನ್ನು ಕೊಡದೆ ಹೋದ್ರೆ ಆತ್ಮಿಕವಾಗಿ ಅವರು ಬಿದ್ದೋಗ್ತಾರೆ.
ಅವರ ನಂಬಿಕೆ ಸರಿಯಾಗಿ ನಿಂತುಕೊಳ್ಳೋದಿಲ್ಲ. ಅದಕ್ಕಾಗಿ ದೇವರ ಆತ್ಮನು ಈ ಒಳ್ಳೆ ಸಮಯದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ನಮ್ಮ ಮಕ್ಕಳಿಗೆ ನಮ್ಮ ಬಗ್ಗೆ ತಿಳಿಸಿಕೊಡೋಣ, ನಮ್ಮ ನಂಬಿಕೆ ಬಗ್ಗೆ ತಿಳಿಸಿಕೊಡೋಣ, ನಮ್ಮ ದೇವರ ಬಗ್ಗೆ ತಿಳಿಸಿಕೊಳ್ಳೋಣ. ಮುಂದೊಂದು ದಿನ ಅವರು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತು ಸಾಕ್ಷಿಗಳಾಗ್ತಾರೆ. ದೇವರ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.